ಪ್ರಧಾನಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು 12 ವರ್ಷ. ಮೋದಿ ದೀರ್ಘಾವಧಿ ಆಡಳಿತ ನಡೆಸುವಂತೆ ಗುಬ್ಬಿಯಲ್ಲಿ ಪೂಜೆ. ವಿಕಸಿತ ಭಾರತ ಕನಸಿನ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘ 4399 ದಿನಗಳ ಕಾಲ ಅಂದ್ರೆ 12 ವರ್ಷಗಳ ಕಾಲ ಆಡಳಿತ ನಡೆಸಿದ್ದು ಎಲ್ಲೆಲ್ಲೂ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ನಡೆಸಿದ್ರು. ಇತ್ತ ಗುಬ್ಬಿ ಪಟ್ಟಣದ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಬಿಜೆಪಿ ತಾಲೂಕು ಘಟಕದಿಂದ ವಿಶೇಷ ಪೂಜೆಯನ್ನ ನೆರವೇರಿಸಿ ಸಂಭ್ರಮಿಸಿದ್ರು. ಇನ್ನು ಬೆಳಗ್ಗೆಯೇ ಗುಬ್ಬಿ ಪಟ್ಟಣದ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯಕ್ಕಾಗಮಿಸಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಪರ ಘೋಷಣೆಯನ್ನ ಕೂಗಿ ಅಭಿನಂದನೆಯನ್ನ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಇನ್ನು ಈ ವೇಳೆ ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ಮಾತನಾಡಿ, ಅತ್ಯಧಿಕ ಅವಧಿಯ ಚುನಾಯಿತ ಪ್ರತಿನಿಧಿಯಾಗಿ ಇಡೀ ವಿಶ್ವ ಮೆಚ್ಚಿದ ಪ್ರಧಾನಿ ನರೇಂದ್ರ ಮೋದಿ ಅವರ 12 ವರ್ಷದ ಅಧಿಕಾರ ವಿಶ್ವಕ್ಕೆ ಮಾದರಿಯಾಗಿದೆ. ಜಾಗತಿಕ ಮಟ್ಟದಲ್ಲಿ ವಿಶೇಷ ಹೆಗ್ಗುರುತು ಹಚ್ಚಿದ ಮೋದಿ ಅವರ ಸ್ವಚ್ಛ ಆಡಳಿತ ಸರ್ವಧರ್ಮ ಸಕಾರ ಹಾಗೂ ಅಭಿವೃದ್ಧಿಯ ಹರಿಕಾರ ಎಂದೆನಿಸಿದ್ದಾರೆ. ಅವರ ಆಡಳಿತ ಮತ್ತಷ್ಟು ಶಕ್ತಿಯುತವಾಗಿ ಬೆಳೆಯಲಿ ಎಂದು ಆಶಿಸಿದರು. ಅತ್ಯಧಿಕವಾಗಿ ಆಡಳಿತ ನಡೆಸಿದ ನರೇಂದ್ರ ಮೋದಿ ಅವರಿಗೆ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು ದೇಶದಲ್ಲಿ ನಂಬರ್ 1, ಇಡೀ ಪ್ರಪಂಚದಲ್ಲೇ ನಂಬರ್ 1 ನಾಯಕ ಜನನಾಯಕ ಅಂತ ಹೆಸರು ಖ್ಯಾತಿ ಪಡೆದಿದ್ದಾರೆ. ಮತ್ತು ದೇಶದಲ್ಲಿ ಎಲ್ಲ ಕೆಲಸಗಳು ಅಷ್ಟೇ, ರಸ್ತೆ ಇರ್ಬೋದು, ಗ್ಯಾಸ್ ಉಚಿತ ಉಜ್ವಲ್ ಯೋಜನೆಯಲ್ಲಿ ಗ್ಯಾಸ್ ವಿತರಣೆ ಮಾಡೋದಿರ್ಬೋದು, ಅಭಿವೃದ್ಧಿ ಕಾರ್ಯದಲ್ಲಿರ್ಬೋದು, ಎಲ್ಲರನ್ನೂ ಸರ್ವಧರ್ಮವನ್ನು ಸೇರಿಸಿ ಒಟ್ಟಾಗಿ ದೇಶನ ಮುನ್ನಡೆಸ್ತಿರುವ ಕೀರ್ತಿ ನರೇಂದ್ರ ಮೋದಿಯವರಿಗೆ ಸಲ್ಲುತ್ತೆ. ಆ ಪ್ರಯುಕ್ತ ಇವತ್ತು ನಮ್ಮ ಗುಬ್ಬಿ ಮಂಡಲದ ವತಿಯಿಂದ ಅವರಿಗೆ ದೇವರು ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚು ಆಯಸ್ಸು ಆರೋಗ್ಯ ಕೊಡಲಿ, ನಮ್ಮ ದೇಶ ಇನ್ನೂ ನಂಬರ್ 1 ಸ್ಥಾನಕ್ಕೆ ತಗೊಂಡು ಹೋಗೋಕ್ಕೆ ಶಕ್ತಿ ಕೊಡಲಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಗುಬ್ಬಿ ಮಂಡಲದಲ್ಲಿ ಪೂಜೆ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ನರೇಂದ್ರ ಮೋದಿಯವರಿಗೆ ಮತ್ತೊಮ್ಮೆ ವಂದಿಸ್ತಾ ನನ್ನ ಮಾತು. ಇನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪಿಬಿ ಚಂದ್ರಶೇಖರ್ ಬಾಬು ಮಾತನಾಡಿ, ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿದ ಪ್ರಧಾನಿ ಮೋದಿ ಅವರ 12 ವರ್ಷದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಕಂಡುಬಂದಿಲ್ಲ. ದೇಶದ ಉಜ್ವಲ ಭವಿಷ್ಯಕ್ಕೆ ಮುಡುಪಾಗಿ ಜಾಗತಿಕ ಮಟ್ಟದಲ್ಲಿ ದೇಶವನ್ನ ವಿಶ್ವಗುರುವಾಗಿ ಬೆಳೆಸಿ ಆರ್ಥಿಕ ಸದೃಢತೆಯಲ್ಲಿ ವಿಶ್ವಕ್ಕೆ 4ನೇ ಸ್ಥಾನಕ್ಕೆ ತಂದಿದ್ದಾರೆ. ಶೀಘ್ರದಲ್ಲಿಯೇ 3ನೇ ಸ್ಥಾನಕ್ಕೆ ತಲುಪಿ ಜಪಾನ್ ದೇಶವನ್ನ ಮೀರಿ ತಂತ್ರಜ್ಞಾನದಲ್ಲಿ ಬೆಳೆಯಲಿದೆ ಎಂಬ ಭರವಸೆಯನ್ನ ನೀಡಿದ್ರು. ಅಲ್ಲದೆ ಮೋದಿ ಅವರ ಸ್ವಚ್ಛ ಆಡಳಿತಕ್ಕೆ ದಕ್ಕಿದ ದಾಖಲೆಗೆ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದೇವೆ. ಮುಂದಿನ ದಿನದಲ್ಲಿ ಮತ್ತಷ್ಟು ಉತ್ತಮ ಆಡಳಿತ ನಿರೀಕ್ಷೆಯಲ್ಲಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇವೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಬಲರಾಮಯ್ಯ ತಿಳಿಸಿದ್ದಾರೆ. ದೇಶದ ಜನತೆಯ ಸಂತೋಷಕರವಾದಂಥ ದಿನ ಅಂತ ನಾವಾದರೂ ಅಂದ್ಕೊಂಡಿದ್ದೀವಿ ಕಾರ್ಯಕರ್ತರಾಗಿ. ಕಾರಣ ಇವತ್ತು ದೇಶ ಸ್ವತಂತ್ರ ಬಂದ ನಂತರ ನಮ್ಮ ಪ್ರಧಾನಿ, ನೆಚ್ಚಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ಎಲ್ಲ ಪ್ರಧಾನಿಗಳಕ್ಕಿಂತ ಹೆಚ್ಚಿನ ಅಧಿಕಾರದ ಸ್ಥಾನದಲ್ಲಿ 3ನೇ ಬಾರಿಗೆ 12 ವರ್ಷ ಮುಕ್ತಾಯ ಮಾಡುವ ಮುಖೇನ ತಮ್ಮ ಅಧಿಕಾರಾವಧಿಯನ್ನು ವಿಸ್ತರಿಸಿಕೊಂಡು ಹೋಗ್ತಿದ್ದಾರೆ. ಕಾರಣ ಇಷ್ಟೇ, ಅವರು ಕೊಟ್ಟಿರುವಂತಹ ದೇಶಕ್ಕೆ ಕೊಟ್ಟಿರುವಂಥ ಕೊಡುಗೆ, ಪ್ರಪಂಚಕ್ಕೆ ಆಗಿರುವಂಥ ಮಾದರಿನೇ ಕಾರಣ. ಇಷ್ಟೊಂದು ಅಭೂತಪೂರ್ವವಾದಂಥ ಮತವನ್ನು ಜನ ನೀಡಿಕೊಂಡು ಅವ್ರನ್ನ ಈ 3ನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಮುಂಚೂಣಿಯಲ್ಲಿ ತಗೊಂಡೋಗಿದ್ದಾರೆ. ಏಕೆಂದರೆ ಭಾರತ ದೇಶ ನರೇಂದ್ರ ಮೋದಿ, ನಮ್ಮ ವಾಜಪೇಯಿ ಅವರು ಪ್ರಧಾನಿ ಆಗೋದಕ್ಕಿಂತ ಯಾವ ರೀತಿ ಬಡತನದಲ್ಲಿ ತಾಂಡವಾಡ್ತಿತ್ತು ಅಂತ ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ ಅದು. ನರೇಂದ್ರ ಮೋದಿ ಅವರು ಒಂದು ಸಾಧನೆ ಮಾಡ್ಯಾರೆ ಅಂದರೆ 188 ದೇಶದಲ್ಲೂ ಯಾರು ಇನ್ನವರೆಗೂ ಮೋದಿ ಇರೋದೇ ಇಲ್ಲ. ಎಲ್ಲ ಅಷ್ಟು ಪ್ರಾಮಾಣಿಕವಾಗಿ, ಒಂದು ಶಕ್ತಿಯುತವಾಗಿ, ತ್ರಿಮೂರ್ತಿಗಳಲ್ಲಿ ದೇವಾಂದೇವತೆಗಳಲ್ಲಿ ಆಂಜನೇಯ ಹೆಂಗೆ ಹೊರತಾಡ ನೋಡಿ, ಆ ಥರದಲ್ಲಿ ನಮ್ಮ ಮೋದಿಯವರು ಇವತ್ತು 188 ದೇಶಕ್ಕೂ ಮುಂಚೂಣಿಯಲ್ಲಿದ್ದಾರೆ. ಎಲ್ಲ ದೇಶದಲ್ಲೂ ಮೋದಿಯಿಂದಲೇ ಹೊರತು ಮೋದಿ ವಿರೋಧ ಯಾವುದೂ ಇಲ್ಲ. ಆದ್ರಿಂದ ಮೋದಿಯವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನು ಈ ವೇಳೆ ಬಿಜೆಪಿ ಮುಖಂಡರಾದ ರವೀಶ್, ಎನ್ಸಿ ಪ್ರಕಾಶ್, ಎಸ್ ನಂಜೇಗೌಡ, ಸಾಗರನಹಳ್ಳಿ ವಿಜಯ್ ಕುಮಾರ್, ಎಚ್ಟಿ ಭೈರಪ್ಪ, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ವಿದ್ಯಾಸಾಗರ್, ಯುವ ಮೋರ್ಚಾ ಅಧ್ಯಕ್ಷ ವಿಶ್ವನಾಥ್ ಸೇರಿ ಮತ್ತಿತರರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.